ಡಾಕ್ಟರ್, ನನ್ನ ಮಗುಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಡಾಕ್ಟರ್, ನನ್ನ ಮಗುಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಡಾಕ್ಟರ್, ನನ್ನ ಮಗುಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಯವ್ರು ಯಾರು ಸಹಿಸ್ಕೊಳ್ಳಲ್ಲ. ನಮ್ಮ ಅಪ್ಪನ ಮನೇಲೂ ಅಷ್ಟೇ, ನನ್ನ ಗಂಡದ ಮನೇಲೂ ಅಷ್ಟೇ. ಈ ಮಗುಗೋಸ್ಕರ ಎಲ್ಲರೂ ದೇವ್ರ ಹತ್ರ ಬೇಡ್ಕೋತಿದ್ದಾರೆ ಡಾಕ್ಟ್ರೇ. ಸಿಸ್ಟರ್, ಇವರ ತಾಯಿ ಅಲ್ಲ, ಅತ್ತೆ ಮತ್ತು ಅವ್ರ ಯಜಮಾನರನ್ನ ಒಳಗಡೆ ಬರೋದಕ್ಕೆ ಹೇಳಿ. ಹಾಂ ಸರಿ ಮೇಡಮ್, ಆಯಿತು. ನೋಡಿ ಅಮ್ಮ, ನೀವೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮಗುನ ನಾನು ಚೆಕ್ ಮಾಡಿದ್ದೀನಿ, ಎಲ್ಲ ರೀತಿಯಲ್ಲೂ ಮಗು ತುಂಬ ಆರೋಗ್ಯವಾಗಿದೆ. ಈ ಟೈಮ್ಗೆ ಮಗು ಎಷ್ಟು ಬೆಳವಣಿಗೆ ಆಗಬೇಕಿತ್ತೋ ಅಷ್ಟು ಬೆಳವಣಿಗೆ ಆಗಿದೆ. ಮತ್ತು ಡಾಕ್ಟರ್, ಇಷ್ಟೊಂದು ಹೊಟ್ಟೆ ನೋವು ನನಗೆ ಯಾಕೆ ಆ ಥರ ಆಯಿತು? ನೋಡಿ, ನೀವು ತುಂಬ ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಕೆ ಹೋಗ್ಬೇಡಿ. ಈಗ ನೋಡಿ, ಸ್ವಲ್ಪ ಹೊಟ್ಟೆ ನೋವು ಬಂದಿರೋದಕ್ಕೆ ನೀವು ತುಂಬ ಗಾಬರಿ ಆಗಿದ್ದೀರಾ. ನಿಮ್ಮ ಯಜಮಾನ್ರಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಗಾಬರಿ ಮಾಡ್ಕೊಂಬಿಟ್ಟಿದ್ದಾರೆ. ನೋಡಿ, ನೀವು ಈ ಟೈಮಲ್ಲಿ ಆದಷ್ಟು ಸ್ವಲ್ಪ ಕಾಮ್ ಆಗಿರಿ. ಒಳ್ಳೊಳ್ಳೆ ಬುಕ್ಗಳನ್ನ ಓದಿ, ಹಾಗೆ ಮ್ಯೂಸಿಕ್ಗಳನ್ನ ಕೇಳಿ. ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಮಗು ತುಂಬ ಆರೋಗ್ಯವಾಗಿದೆ, ಮಗು ತುಂಬ ಚೆನ್ನಾಗಿದೆ, ಮಗುಗೆ ಯಾವುದೇ ರೀತಿ ತೊಂದರೆನೂ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ ಡಾಕ್ಟರ್. ನನಗಂತೂ ತುಂಬ ಗಾಬರಿ ಆಗ್ಬಿಟ್ಟಿತ್ತು. ಅಯ್ಯೋ, ನನ್ನ ಮೊದಲನೇ ಮಗು, ನನ್ನ ಇಷ್ಟು ಕನಸಿಂದ ಎಷ್ಟು ಕನಸು ಕಟ್ಕೊಂಡಿದ್ದೀನಿ ಆ ಮಗು ಬಗ್ಗೆ ಅಂತಂದರೆ ಡಾಕ್ಟ್ರೆ, ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕನಸು ಇಟ್ಕೊಂಡಿದ್ದೀನಿ. ಇದಕ್ಕಿದ್ದಾಗೆ ಈ ಥರ ಆಗೋಯ್ತಲ್ಲ, ನನಗೂ ತುಂಬ ಟೆನ್ಷನ್ ಆಗೋಯ್ತು. ಅದನ್ನೇ ಮೇಡಮ್ ನಾನು ಹೇಳ್ತಿರೋದು, ತುಂಬ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ಕಾಮಾಗಿರಿ, ಒಳ್ಳೆ ಊಟ ಮಾಡಿ, ಸಾತ್ವಿಕ ಆಹಾರನೇ ತೊಗೊಳ್ಳಿ. ನಾನ್ ವೆಜ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ. ಮತ್ತು ಇದು ಏನಿದೆ ಡೀಪ್ ಫ್ರೈ ಮಾಡಿರೋದಂತೂ ಆಲ್ಮೋಸ್ಟ್ ಎಲ್ಲ ಕಟೌನೆ ಮಾಡಿಬಿಡಿ. ನಿಮ್ಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಒಂದು ಸ್ವಲ್ಪ ತೊಗೊಳ್ಳಿ, ತಿನ್ನಿ. ಅದನ್ನೇ ಜಾಸ್ತಿ ಊಟ ಥರ ತಿನ್ನೋಕ್ಕೆ ಹೋಗಬೇಡಿ. ಅದೆಲ್ಲ ಹೆಲ್ತ್ಗೆ ಒಳ್ಳೇದಲ್ಲ, ನಿಮಗೂ ಅಷ್ಟೇ, ನಿಮ್ಮ ಮಗು ಹೆಲ್ತ್ಗೂ ಅಷ್ಟೇ ತುಂಬ ಕೆಟ್ಟದದು. ಪ್ರಿಸರ್ವೇಟಿವ್ಸ್ ಇರೋ ಅಂಥದ್ದು, ಆಮೇಲೆ ಈ ಪ್ಯಾಕೆಟ್ ಫುಡ್ಗಳು ಏನು ಬರುತ್ತೆ ಇದೆಲ್ಲ ಅವಾಯ್ಡ್ ಮೇಡಮ್. ತುಂಬ 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 ಕೇರ್ಫುಲ್ಲಾಗಿರ್ಬೇಕು ಈ ಟೈಮಲ್ಲಿ. ಸರಿ ಮೇಡಮ್, ಆಯಿತು. ನಾನು ಇನ್ಮೇಲಂತೂ ನಾನು ತುಂಬ ಕೇರ್ಫುಲ್ಲಾಗೇ ಇರ್ತೀನಿ. ಮ್ಯಾಮ್, ಬರೋಕ್ಕೆ ಹೇಳಿದ್ರಂತೆ. ಮಗು ಹೇಗಿದೆ? ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರಲ್ವಾ? ಏನು ತೊಂದರೆ ಆಗಿಲ್ಲ ತಾನೇ? ಇಲ್ಲ ಮೇಡಮ್, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಮಗು ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ. ಮಗು ಬೆಳವಣಿಗೆ ಈ ಟೈಮ್ಗೆ ಎಷ್ಟು ಬೆಳವಣಿಗೆ ಆಗಬೇಕಿತ್ತೋ ಅಷ್ಟು ಬೆಳವಣಿಗೆ ಆಗಿದೆ. ನೋಡಿ, ನೀವು ತುಂಬ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಗಾಬರಿ ಆಗೋದಕ್ಕೆ ಹೋಗಬೇಡಿ. ನಾನು ಇವ್ರಿಗೆ ಹೇಳಿದ್ದೀನಿ ಯಾವ ರೀತಿ ಇರಬೇಕು, ಯಾವ ರೀತಿ ಫುಡ್ನ ತಗೋಬೇಕು ಅಂತ. ನಿಮ್ಮ ಮಗ ಅವರಂತೂ ತುಂಬ ಗಾಬರಿ ಆಗ್ಬಿಟ್ಟಿದ್ರು. ಅವರನ್ನು ಕರೆದಿದ್ರೆ ನಾನು ಈಗಲೇ ಹೇಳ್ತಾ ಇದ್ದೆ. ಇಲ್ಲ ಮ್ಯಾಮ್, ಅವನು ಆಗಲೇ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ನಲ್ಲ, ಮತ್ತೆ ಇಲ್ಲಿ ಬಂದು ನೀವೇನು ಹೇಳ್ತಿರೋ ಏನೋ, ತಿರ್ಗಾ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ನಾನು ಒಬ್ಬಳೇ ಬಂದೆ. ಇಲ್ಲ ಮ್ಯಾಮ್, ಮಗು ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ. ನಾನು ಸ್ವಲ್ಪ ಮೆಡಿಸಿನ್ಸ್ ಕೊಡ್ತೀನಿ, ಅದನ್ನು ರೆಗ್ಯುಲರಾಗಿ ಕೊಡಿ. ಮತ್ತು ಈ ಮಂತ್ಲಿ ಚೆಕಪ್ ಮಾತ್ರ ಯಾವತ್ತೂ ಮಿಸ್ ಮಾಡಬೇಡಿ. ಹಾಗೆ ಇವರು ಸ್ವಲ್ಪ ಈಗ ಟೆನ್ಷನ್ ಮಾಡ್ಕೊಂಡಿರೋದ್ರಿಂದ ಅನಿಸುತ್ತೆ ಸ್ವಲ್ಪ BP ಹೈ ಆಗಿದೆ. ನಾನು ಟ್ಯಾಬ್ಲೆಟ್ಸ್ ಕೊಡ್ತೀನಿ. ಟ್ಯಾಬ್ಲೆಟ್ಸ್ ತೊಗೊಂಡು ಒಂದು 3-4 ಡೇಸ್ ಆದಮೇಲೆ ಮತ್ತೆ ಬನ್ನಿ, ಚೆಕಪ್ ಮಾಡೋಣ. BP ನಾರ್ಮಲಾಗಿ ಬಂದಿದ್ದರೆ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿಸ್ತೀನಿ. ಇಲ್ಲಾಂದರೆ ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ. ಈ ಟೈಮಲ್ಲಂತೂ BP ಬರಲೇಬಾರ್ದು. ಯಾಕಂದರೆ BP ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂತಂದರೆ ಡೆಲಿವರಿಗೆ ತುಂಬ ಕಷ್ಟ ಆಗುತ್ತೆ. ಸರಿ ಮ್ಯಾಮ್, ಆಯಿತು. ನಾನು ಅವಳಿಗೆ ಹೇಳ್ತೀನಿ ಬಿಡಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತೀನಿ. ಇನ್ನು 3 ಡೇಸ್ ಬಿಟ್ಟು ನಾನು ಮತ್ತೆ ಚೆಕಪ್ಪಿಗೆ ಕರ್ಕೊಂಬರ್ತೀನಿ. ಸರಿ ಮ್ಯಾಮ್, ಆಯಿತು. ಇವಾಗ ಕರ್ಕೊಂಡು ಹೋಗ್ಬೋದು ನೀವು. ಕರ್ಕೊಂಡೋಗಿ ಮತ್ತು ಅವ್ರಿಗೆ ಹೇಳಿದ್ದೀನಿ ನಾನು ಯಾವ ರೀತಿ ಇರಬೇಕು, ಯಾವ ಥರ ಫುಡ್ ತೊಗೋಬೇಕು ಅಂತ. ದಯವಿಟ್ಟು ನೀವು ಆದಷ್ಟು ಅವ್ರಿಗೆ ಒಳ್ಳೆ ಸಾತ್ವಿಕ ಆಹಾರನೇ ಕೊಡಿ. ಆಮೇಲೆ ತುಪ್ಪ ಸ್ವಲ್ಪ ಬಳಸಿ ಇವಾಗಲೇ, ಯಾಕಂದರೆ ನೆಕ್ಸ್ಟು ನಾರ್ಮಲ್ ಡೆಲಿವರಿ ಏನಾದರೂ ಆಗಬೇಕು ಅಂತಂದರೆ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಜಾಸ್ತಿ ಆಯಿಲ್ ಡೀಪ್ ಫ್ರೈ ಮಾಡಿರೋದಂತೂ ಕೊಡೋದಕ್ಕೆ ಹೋಗಬೇಡಿ. ಸರಿ ಮ್ಯಾಮ್, ಆಯಿತು. ನೀವು ಯಾವ ರೀತಿ ಹೇಳ್ತೀರಾ ನಾವು ಅದೇ ಥರ ಫುಡ್ನ ಕೊಡ್ತೀವಿ ಮೇಡಮ್. ಸರಿ, ನೀವು ಇನ್ನೂ ಕರ್ಕೊಂಡು ಹೋಗ್ಬೋದು. ನೋಡಿ ಗೀತಾ ಮೇಡಮ್, ನೀವು ಈ ಟೈಮಲ್ಲಿ ತುಂಬ ಚೆನ್ನಾಗಿರಬೇಕು. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ನೋಡಿ, ಈಗ BP ಬಂದ್ಬಿಟ್ಟಿದೆ, ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ನೀವು. ಇಲ್ಲ ಮ್ಯಾಮ್, ನನ್ನ ಮಗು ಆರೋಗ್ಯವಾಗಿದೆಯಲ್ಲ, ಈ ಖುಷಿ ಮುಂದೆ ನನಗೆ ಯಾವುದೂ ಇಲ್ಲ ಮೇಡಮ್. ನಾನು ನಿಜವಾಗ್ಲೂ ನನಗೆ ನನಗೆ ಏನಾಗ್ಬಿಟ್ಟಿದ್ನೋ ನನ್ನ ಮನಸ್ಸಲ್ಲಿ, ಅಯ್ಯೋ ನನ್ನ ಮಗು ಅದಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ಬದುಕೇ ಇರಬಾರ್ದು ಅನ್ನೋ ಥರ, ಹೆಂಗೆ ಅಂತಂದರೆ ಹೇಳೋಕ್ಕಾಗಲ್ಲ ಮೇಡಮ್, ಆ ಥರ ಫೀಲಿಂಗ್ಸ್ ಇತ್ತು ನನಗೆ. ಇವಾಗ ನೀವು ಹೇಳಿದ್ಮೇಲೆ ನನಗೆ ತುಂಬ ಖುಷಿ ಆಗ್ತಿದೆ ಮೇಡಮ್. ನನ್ನ ಮಗು ಹುಷಾರಾಗಿದೆಯಲ್ಲ, ಅಷ್ಟೇ ಸಾಕು. ನೀವು ಹೇಗೆ ಹೇಳ್ತಿರೋ ನಾನು ಹಾಗೆ ಕೇಳ್ತೀನಿ. BP ಟ್ಯಾಬ್ಲೆಟ್ಸ್ನ ಒಂದು 3 ಡೇಸ್ ತೊಗೊಳ್ಳಿ, ಮಿಸ್ ಮಾಡಬೇಡಿ. ತೊಗೊಂಡು ಆಮೇಲೆ 3 ಡೇಸ್ ಆದಮೇಲೆ ಮತ್ತೆ ಬನ್ನಿ ಚೆಕಪ್ಗೆ. ಸರಿ ಮ್ಯಾಮ್, ಆಯಿತು. ಅತ್ತೆ, ಮೂವಿ ನೋಡ್ತಾ ಇದ್ದೀರಾ? ಹ್ಞೂ ನಮ್ಮ ನಿಧಿ, ಅದು ತುಂಬ ಬೇಜಾರಾಗ್ತಾ ಇತ್ತಾ. ನಿಮ್ಮ ಅಮ್ಮನೇ ಎಲ್ಲ ಹೊರಗಡೆ ಹೋದ್ಲಲ್ಲ. ನನಗೆ ಇನ್ಯಾರ ಜೊತೆ ಮಾತಾಡಲಿ? ನಿಮ್ಮ ಅತ್ತಿಗೆನೋ ಅದು ಏನೋ ಕೆಲಸ ಮಾಡ್ಕೊಂಡು ಒಳಗಡೆ ಇರ್ತಾಳೆ, ಅವಳು ಹೊರಗಡೆ ಬರಲ್ಲ. ನೀನು ಏನೇನೋ ಓದ್ಕೊತಿರ್ತೀಯಲ್ಲವ, ಅದಕ್ಕೆ ಏನು ನಿಮ್ಮ ರೂಮ್ ಕಡೆ ಏನು ಬರಲಿಲ್ಲ. ಅದಕ್ಕೆ ಇಲ್ಲೇ ಕೂತಿದ್ನಲ್ಲ, ಹಾಗೆ TV ಹಾಕೊಂಡು ನೋಡ್ತಾ ಇದ್ದೆ ಕಣವ.
ಅಯ್ಯೋ ಅತ್ತೆ, ನೀವು ಟಿವಿ ಯಾಕೆ ನೋಡ್ತಿದ್ದೀರಾ ಅಂತ ಕೇಳಲಿಲ್ಲ, ಸುಮ್ಮನೆ ಹಾಗೆ ಮಾತಾಡೋಣ ಅಂತ ಬಂದೆ. ಅದ್ಯಾಕೆ ಮಗ, ನೀನು ಇವತ್ತು ಕಾಲೇಜ್ಗೆ ಹೋಗೇ ಇಲ್ವಲ್ಲ? ಅತ್ತೆ, ಇವತ್ತು ಫಸ್ಟ್ ಪೀರಿಯಡ್ ಅಲ್ಲಿ ಏನೂ ಇರಲಿಲ್ಲ, ಅಂದ್ರೆ ಲೆಕ್ಚರರು ರಜೆ ಹಾಕಿದ್ರ. ಸೊ ಇವಾಗ ನಾನು ಬೇಗ ಹೋದ್ರೂ ಅಲ್ಲಿ ಫ್ರೆಂಡ್ಸ್ ಜೊತೆ ಓಡಾಡೋದಷ್ಟೇ, ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂದ್ಬಿಟ್ಟು ಮನೇಲೆ ಉಳ್ಕೊಂಡೆ. ಇವಾಗ ಹೊರಡ್ಬೇಕು ನಾನು. ಹೌದಾ? ಸರಿ ಕಣವ, ಆಯಿತು. ಮತ್ತೆ ಮದುವೆ ಫಿಕ್ಸ್ ಆಗೈತೆ, ಹುಡುಗ ಹೆಂಗೆ, ಒಳ್ಳೆಯವನಾ? ಅದು ಅತ್ತೆ, ಈಗ ಮದುವೆ ವಿಚಾರ ಯಾಕೆ? ಸರಿ ಅತ್ತೆ, ಆಯಿತು, ನಾನು ಕಾಲೇಜ್ಗೆ ಹೊರಡ್ತೀನಿ, ಟೈಮ್ ಆಗುತ್ತೆ. ಇದೇನಿದು, ಈ ಹುಡುಗಿ ಮದುವೆ ವಿಚಾರ ಕೇಳ್ತಿದ್ದಂಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳಲ್ಲ. ಅಲ್ಲ, ಮದುವೆ ಏನಾದರೂ ಇಷ್ಟ ಇಲ್ವಾ ಇವಳಿಗೆ? ಅಯ್ಯೋ, ನಾನ್ಯಾಕೆ ಸುಮ್ಮನೆ ಈ ಥರ ಎಲ್ಲ ಅನ್ಕೊತಾ ಇದ್ದೀನಿ. ಇಲ್ಲ, ಎಲ್ಲೋ ಕಾಲೇಜ್ಗೆ ತಡ ಆಯಿತು ಅಂತ ಹೋಗಿರಬೇಕು. ಈಗ ಬಂದಾ? ಹೌದಮ್ಮ, ಇವತ್ತು ಬಸ್ ಬೇರೆ ಲೇಟಾಗಿ ಬಂದ್ಬಿಡ್ತಾ, ಹಂಗಾಗಿ ಸ್ವಲ್ಪ ತಡ ಆಗೋಯ್ತು. ಅತ್ತೆ ಮಾವ ಏನಾದರೂ ಅಂತಿದ್ರಾ? ಇಲ್ಲ ಇಲ್ಲ, ಅವ್ರು ಯಾರು ಏನೂ ಮಾತಾಡಿಲ್ಲ ಬಿಡು, ಹೋಗ್ಲಿ. ಮತ್ತೆ ಹೇಗಿತ್ತು ಇವತ್ತಿನ ಕೆಲಸ? ಹೇಗಿತ್ತು ಅಂದರೆ ಏನಮ್ಮ, ಮಾಮೂಲಿ ಕೆಲಸನೇ ಅಲ್ವಾ. ಆಮೇಲೆ ಅಲ್ಲೇ ನನ್ನ ಫ್ರೆಂಡ್ಗೆ ಹೇಳಿದ್ನ ಈ ಥರ ಮನೆ ಬೇಕು ಅಂತ ಹೇಳಿ, ಒಂದು ಮನೆ ನೋಡಿದ್ದಾಳೆ, ಅಲ್ಲೇ ನಮ್ಮ ಫ್ಯಾಕ್ಟ್ರಿಗೂ ಹತ್ತಿರ ಆಗುತ್ತೆ, ಹೋಗಿ ನೋಡ್ಕೊಂಬರೋಣಮ್ಮ. ಹೌದಾ? ಅಲ್ಲ, ಮನೆ ದೂರ ಆಗುತ್ತೋ ಏನೋ, ನಿಮ್ಮ ಅಣ್ಣನೊಂದು ಮಾತು ಕೇಳೋಣ ಇರು. ಅಯ್ಯೋ ಅಮ್ಮ, ನನಗೂ ಹತ್ತಿರ ಆಗುತ್ತೆ, ಹೇಗೋ ನನಗೆ ಇಲ್ಲಿಂದ ಬಸ್ ಹಿಡ್ಕೊಂಡು ಹೋಗಿ, ಆ ಬಸ್ಗಳು ಒಂದೊಂದು ಸರಿ ಬರುತ್ತೆ, ಒಂದೊಂದು ಸರಿ ಬರಲ್ಲ, ನನಗಂತೂ ತುಂಬ ಕಷ್ಟ ಆಗ್ತಿದೆ ಅಮ್ಮ. ಅದಕ್ಕೆ ಅಲ್ಲೇ ಹತ್ತಿರ ಇತ್ತು ಅಂತಂದರೆ ಹೆಂಗೋ ವಾಕೇಬಲ್ ಡಿಸ್ಟೆನ್ಸ್ ಇದೆಯಂತೆ, ಹಂಗಾಗಿ ಹೋಗಿ ನೋಡ್ಕೊಂಬರ್ಬೋದು. ಇವತ್ತೇ ಹೋಗೋಣ ಬಾ ಅಂತ ಅಂದ್ಲು. ಇಲ್ಲ ಇಲ್ಲ, ನಾನು ಹೇಗೆ ಹೋಗಲಿ, ನಾನು ಒಬ್ಳೇನೆ, ನೀನು ಮಾತು ಕೇಳ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಸೀದಾ ಇಲ್ಲಿಗೆ ಬಂದೆ. ನೀನು ಹ್ಞೂ ಅಂತ ಅಂದರೆ ಬೇಕಿದ್ರೆ ನಾಳೆ ದಿನ ಹೋಗಿ ನೋಡ್ಕೊಂಬರೋಣ. ಹೌದಾ? ನನಗೂ ಇಲ್ಲಿ ಯಾಕೆ ಒಂಥರ ಬೇಜಾರು ಕಣೆ, ನಿಮ್ಮ ಅತ್ತೇನೋ ಅದು ಇದು ಅಂತ ಅಂತಿದ್ಲು, ನನಗೂ ಯಾಕೋ ಒಂಥರ ಬೇಜಾರಾಯಿತು. ಅಲ್ಲ, ಅವಳು ಅನ್ನೋದ್ರಲ್ಲೇನು ತಪ್ಪಿಲ್ಲ ಬಿಡು, ಯಾಕಂದರೆ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಇಲ್ಲೇ ಬಂದು ಸೇರಿಕೊಂಡ್ರೆ ಯಾರಿಗಾದ್ರೂ ಒಂಥರ ಅನಿಸುತ್ತಲ್ವಾ. ವಾರ ಆದರೂ ಇನ್ನೂ ಹೋಗಿಲ್ಲ ಅನ್ನೋ ಲೆಕ್ಕಾಚಾರಕ್ಕೇನೋ ಮಾತಾಡಿದ್ರು. ಬಿಡು, ಹೋಗಲಿ, ಪರವಾಗಿಲ್ಲ, ಬಿಡು. ನಿಮ್ಮ ಅಣ್ಣ ಬರಲಿ, ನಿಮ್ಮ ಅಣ್ಣಂಗೆ ಹೇಳ್ಬಿಟ್ಟು ನಾಳೆನೇ ಹೋಗಿ ನೋಡ್ಕೊಂಬಂದ್ಬಿಡೋಣ. ಹಂಗೇನಾರು ಅಡ್ಜಸ್ಟ್ ಆಯಿತು ಇರ್ಬೋದು ಅನ್ನೋದಾದರೆ ನಾಳೆನೇ ಶಿಫ್ಟ್ ಆಗಿಬಿಡೋಣ. ಶಿಫ್ಟ್ ಆಗೋಕ್ಕಿನ್ನೇನು, ನಮ್ಮ ಹತ್ರ ಏನೂ ಇಲ್ಲ, 4 ಬ್ಯಾಗ್ ಇದ್ದಾವೆ, ಬಟ್ಟೆ ಇದ್ದಾವೆ ಅಷ್ಟೇ ಅಲ್ವಾ? ಹೌದಮ್ಮ. ನನಗೂ ಇಲ್ಲಿ ಯಾನೂ ಇದ್ದಾಳಲ್ಲ, ಅವಳು ಅಷ್ಟಕ್ಕಷ್ಟೇ ಏನೋ ಒಂದು ರೀತಿ ಮುಖ ಮಾಡ್ಕೊಂಡಿರ್ತಾಳ. ಬಾಕ್ಸ್ ತೊಗೊಂಡು ಹೋಗೋದಕ್ಕೂ ಬೇಜಾರಮ್ಮ. ಬೆಳಿಗ್ಗೆ ಇಲ್ಲಿ ಏನು ತಿಂತೀನೋ ಅಷ್ಟೇನೇನೆ, ಅಲ್ಲೇ ಎಲ್ಲಾದರೂ ಕ್ಯಾಂಟೀನಲ್ಲಿ ಊಟ ಮಾಡ್ಕೊತಾ ಇದ್ದೀನಿ. ಅದು ಹೇಗೆ ಬಾಕ್ಸ್ ಹಾಕೊಂಡು ಹೋಗೋದಕ್ಕಾಗುತ್ತೆ ಹೇಳು? ಸ್ವಲ್ಪನೇ ಇರುತ್ತೆ ತಿಂಡಿ, ಇನ್ನು ಯಾರಿಗಾದ್ರೂ ಇಟ್ಟಿರ್ತಾರೇನೋ ಅಂದ್ಬಿಟ್ಟು ನನಗೆ ತಗೊಂಡೋಗೋಕ್ಕೂ ಬೇಜಾರಮ್ಮ. ಅಮ್ಮ, ನಾನು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದೀನಿ, ಅಲ್ಲ ಯಾರೂ ಇಲ್ವಾ? ಇಲ್ಲ ಇಲ್ಲ, ಅಣ್ಣ ಎಲ್ಲ ಹೋಗಿದ್ದಾನೆ, ಅದಕ್ಕೇನೂ ಇಲ್ಲ. ಅವಳು ಅವನ ಸೊಸೆ ರೂಮಲ್ಲಿ ಕೂತಿರ್ತಾಳೆ 3 ಹೊತ್ತು, ಹೊರ್ಗಡೆಗೆ ಬರೋದಿಲ್ಲ, ಬೆಳಿಗ್ಗೆಯಿಂದ ಸಂಜೆ ಗಂಟನೂ. ಗಂಡ ಬಂದಾಗ ಮಾತ್ರ ಏನ್ರಿ ಹೀಗೆ ಬಂದ್ರ, ಅದು ಕೊಡ್ಲಾ ಇದು ಕೊಡ್ಲಾ ಅಂತ ಆವಾಗ ನೋಲ್ಕೊಂಡು ಹೊರ್ಗಡೆಗೆ ಬರ್ತಾಳೆ. ಹೋಗ್ಲಿ ಬಿಡಮ್ಮ, ಏನಾದರೂ ಕೇಳಿಗಿಳಿಸ್ಕೊಂಡ್ರೆ ಮತ್ತೆ ತೊಂದರೆ ಆಗುತ್ತೆ. ಅಣ್ಣನೂ ಇನ್ನೂ ಬಂದಿಲ್ಲ ಅನಿಸುತ್ತೆ. ಇಲ್ಲ, ಅವನು ಕೆಲಸ ಹುಡ್ಕೊಂಡು ಹೋಗಿರೋನು, ಇನ್ನೂ ಬಂದಿಲ್ಲ. ಆ ಹುಡುಗಂಗೆ ಒಂದು ಕೆಲಸನೂ ಸಿಗ್ತಾ ಇಲ್ಲ ಕಣೆ. ಮೊದಲು ನಾವು ಹೆಂಗಿದ್ದೋ, ಈಗ ನೋಡು ನಮ್ಮ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ. ಹೋಗಲಿ ಬಿಡಮ್ಮ, ಏನೂ ಯೋಚನೆ ಮಾಡಬೇಡ. ಸರಿ ಆಯಿತು, ನನಗೆ ಯಾಕೋ ಒಂಥರ ಸುಸ್ತಾಗ್ತಾ ಇದೆ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಹಾಗೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬರ್ತೀನಿ. ನೀನು ಕಾಫಿ ಕುಡಿತೀಯಾ? ತಗೊಂಬರ್ಲಾ? ಬೇಡ ಕಣೆ, ಕಾಫಿ ಏನು ಬೇಡ, ನೀನು ಮಾಡ್ಕೊಂಡು ಕುಡಿ ಹೋಗು. ಸರಿ ಅಮ್ಮ, ಆಯಿತು. ಹೆಂಗೋ ಸದ್ಯ ಮನೆ ಯಾವುದೋ ಒಂದು ಸಿಕ್ಕಿದೆ ಅಂತ ಹೇಳ್ತಿದ್ದಾಳಲ್ಲ, ನಾಳೆ ಹೋಗಿ ನೋಡ್ಕೊಂಬರ್ಬೇಕು. ಇವನಿಗೂ ಹೇಳ್ತೀನಿ, ಗಿರೀಶ್ಗೂ. ಅಯ್ಯೋ, ಅದು ಇದು ಅಂದ್ಕೊಂಡು ಇಲ್ಲಿರೋಕ್ಕಾಗಲ್ಲಪ್ಪ ನನಗಂತೂ. ಈಗಲೇ ಚುಚ್ಚು ಮಾತಾಡ್ತಿದ್ದಾಳೆ, ಇವತ್ತು ಇಂಡೈರೆಕ್ಟಾಗಿ ಅಂತಾಳೆ, ನಾಳೆ ಡೈರೆಕ್ಟಾಗಿ ಅಂತಾಳೆ. ಅಮ್ಮ ಅಮ್ಮ, ನೀನು ಇಲ್ಲೇ ಇದೆಯಾ? ತಗೊಳಮ್ಮ, ಸ್ವೀಟ್ ತಗೋ. ಸ್ವೀಟಾ? ಯಾಕಪ್ಪ? ಅಮ್ಮ, ನನಗೆ ಒಂದು ಬಟ್ಟೆ ಅಂಗಡಿನಲ್ಲಿ ಕೆಲಸ ಸಿಕ್ಕಿದೆ ಅಮ್ಮ, ನಾಳೆಯಿಂದನೇ ಕೆಲ್ಸಕ್ಕೆ ಹೋಗ್ಬೇಕು. ಏನು, ಬಟ್ಟೆ ಅಂಗಡಿಲಿ ಕೆಲಸನಾ? ಅಲ್ಲ, ನೀನು ಕೆಲಸ ಸಿಕ್ಕಿರೋದು ನನಗೆ ಖುಷಿನೇನೆ, ಆದರೆ ಅಲ್ಲಪ್ಪ, ನಿಮ್ಮಪ್ಪ ಎಷ್ಟೊಂದೆಲ್ಲ ಮಾಡಿಕೊಟ್ರು ನಿನಗೆ, ನೀನು ನೋಡಿದ್ರೆ ಎಲ್ಲನೂ ಕಳ್ಕೊಂಡು ಈಗ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ. ಅಮ್ಮ, ನಾನು ಎಷ್ಟು ಖುಷಿಯಾಗಿ ಬಂದೆ, ನೀನು ನೋಡಿದ್ರೆ ಈ ಥರ ಹೇಳ್ತಿದೀಯಲ್ಲ. ನೋಡು, ಆ ಕೆಲಸನೂ ಸಿಕ್ತೆ, ಅಲಿತಾ ಇದ್ದೀನಿ ನಾನು, ಎಲ್ಲಿ ಹೋದ್ರೂ ಕೆಲಸ ಸಿಗ್ತಾ ಇಲ್ಲ ಅಮ್ಮ. ಸದ್ಯಕ್ಕೆ ಕೆಲಸ ಮಾಡ್ತಾ ಇರ್ತೀನಿ, ಆಮೇಲೆ ಯಾವುದಾದ್ರೂ ನನ್ನ ಎಜುಕೇಷನ್ಗೆ, ನನ್ನ ಕ್ವಾಲಿಫಿಕೇಷನ್ಗೆ ಯಾವುದಾದ್ರೂ ಒಂದು ಕೆಲಸ ಸಿಗುತ್ತಲ್ಲ, ಅವಾಗ ಈ ಕೆಲಸ ಬಿಟ್ಬಿಟ್ಟು ಆ ಕೆಲಸಕ್ಕೆ ಹೋಗ್ತೀನಿ. ಸದ್ಯಕ್ಕೆ ಇವಾಗ ಜೀವನ ನಡೆಸೋದಕ್ಕೆ ಕೆಲಸ ಬೇಕಲ್ವೇನಮ್ಮ? ಯಾವುದಾದ್ರೇನು? ತಗೋ, ಸ್ವೀಟ್ ತಗೋ. ಅಲ್ಲಿಗೆ ಬಿಡಪ್ಪ, ಆಮೇಲೆ ತಿಂತೀನಿ. ಯಾಕಮ್ಮ ಇನ್ನೂ ಬೇಜಾರು ಮಾಡ್ಕೊಂಡಿದೀಯಾ? ಏನಾಯ್ತು? ಏನಿಲ್ಲ ಕಣೋ, ಹೋಗ್ಲಿ ಬಿಡು. ಇದು ನಿನ್ನ ತಂಗಿ ಕೆಲಸ ಮಾಡ್ತಿದ್ದಾಳಲ್ಲ, ಅಲ್ಲೇ ಫ್ಯಾಕ್ಟ್ರಿ ಹತ್ರ ಯಾವುದೋ ಒಂದು ಮನೆ ಇದೆಯಂತೆ. ಅವಳು ಗೊತ್ತಿರೋರು ಯಾರೋ ಒಬ್ಬರು ಫ್ರೆಂಡ್ ಹೇಳಿದ್ರಂತೆ, ನೋಡಿ ಇಲ್ಲೇ ಶಿಫ್ಟ್ ಆಗೋ ಮನೆ ಇದೆ ಅಂತ. ನಾಳೆ ಹೋಗಿ ನೋಡ್ಕೊಂಬಂದ್ಬಿಡೋಣಪ್ಪ. ಇಲ್ಲೆಲ್ಲ ಬೇಡ ಕಣೋ,
ಅಷ್ಟೇನಾ? ಸರಿ ಆಯಿತು ಬಿಡು, ಹೋಗಿ ನೋಡ್ಕೊಂಬರ್ತೀನಿ. ಅಲ್ಲ, ಫ್ಯಾಕ್ಟ್ರಿ ಅಂತಂದರೆ ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ ಅನ್ಕೊತೀನಿ. ಬಿಡು, ನನಗೇನು, ನಾನು ಓಡಾಡ್ಕೊತೀನಿ, ಗಂಡು ಹುಡುಗ ಅಲ್ವಾ, ಏನು ತೊಂದರೆ ಇಲ್ಲ. ಅಯ್ಯೋ, ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಏನೂ ಇಲ್ಲ ಕಣಪ್ಪ. ಮೊನ್ನೆ ಎಲ್ಲ ನೋಡ್ಲಿಲ್ವಾ ಮೊಬೈಲಲ್ಲಿ? ಅದು ಯಾರೋ ಪಾಪ ಅವ್ನ ಪಾಡ್ಗವನು ಅವ್ನ ಗಡಿಬಿಡಿನಲ್ಲಿ ಕೆಲಸಕ್ಕೆ ಹೊರಟಿದ್ದಾನೆ ಬಸ್ಸಲ್ಲಿ. ಇದು ಯಾವುದೋ ಒಂದು ಹುಡುಗಿ ವಿಡಿಯೋ ಮಾಡ್ಕೊಂಡು ಇವ್ ನನ್ನ ಮೈ ಕೈ ಮುಟ್ತಾ ನನಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟ, ಇವ್ನಂತನು ಇಂತನು ಅಂತ ಹೇಳ್ಬಿಟ್ಟು ವೈರಲ್ ಮಾಡಿಬಿಟ್ಟವಳೆ. ಆ ವಿಡಿಯೋ ಅವನವ್ರಿಗೂ ಹೋಗಿ ಅವನದನ್ನು ನೋಡಿ ಅವನ ಮನೆಯವರು ನೋಡಿ ಅದರಿಂದ ಬೇಜಾರಾಗಿ ಅವನು ಕೆಲಸ ಕಾರ್ಯ ಮಾಡೋನು ಹೊರಗಡೆ 4 ಕಡೆ ಓಡಾಡ್ತಾ ಇರ್ತಾನೆ. ನೋಡಿದ್ರು ನೋಡು ಇವನೇ ಅಲ್ವೇ ನಾವು ವಿಡಿಯೋದಲ್ಲಿರೋದು, ಇವನೇ ಕಣೋ, ಥೂ ಇಂಥ ನನ್ನ ಮಕ್ಕಳು ಹಾಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಅದನ್ನು ಕೇಳಿ ಅವ್ನಿಗೆ ಏನು ಅನ್ನಿಸ್ತೋ ಏನೋ, ಹೋಗಿ ರಾತ್ರಿ ನೇಣು ಹಾಕ್ಕೊಂಡು ಸತ್ತೇ ಹೋಗೋನೆ ಪಾಪ. ಈಗ ಆ ಮನೆ ಮಾರಿಸ್ತಾರನೇ ಹೋದ್ಮೇಲೆ ಆ ಮನೆ ಸ್ಥಿತಿ ಹೆಂಗಿರುತ್ತೆ ಹೇಳು? ಇವಾಗ ಹೆಂಗಿದ್ರು ಕಷ್ಟನೇ. ಹೋಗ್ಲಿ ಬಿಡಮ್ಮ, ಏನೋ ಒಂದು ಮಾಡಿದ್ರಾಯ್ತು ಬಿಡು. ನೋಡು, ನೀನೀಗ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡ. ನನ್ನ ಮಾವಂಗೆ ಬೇಕಿದ್ರೆ ಹೇಳ್ತೀನಿ, ಮಾವ ಇಲ್ಲ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟುಬಿಡೋಣ ನಾಳೆ ನೀನಾ? ಅಲ್ಲಪ್ಪ, ಹೋಗಿ ಮನೆ ನೋಡ್ಕೊಬರೋಣ, ಸುಮ್ಮನಿರು ಫಸ್ಟು. ಮನೆ ವಾತಾವರಣ ಹೆಂಗಿದೆ, ಮನೆ ಹೇಗಿದೆ, ನಮ್ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ. ಆಯಿತು ಬಿಡು, ನಾಳೆ ನೋಡ್ಕೊಂಬರೋಣ, ನಾಳೆ ಶಿಫ್ಟ್ ಆಗೋಣ. ಮಾವ ಬನ್ನಿ ಮಾವ. ಏನಪ್ಪ ಇದು ಕೈಯಲ್ಲಿ ಸ್ವೀಟ್ ಕಿಟ್ ಇಟ್ಕೊಂಡು ನಿಂತಿದೀಯಾ? ಏನು ಸಮಾಚಾರ? ಮಾವ, ಅದು ಸ್ವೀಟ್ ತಂದಿದೆ ಮಾವ, ಸುಮ್ಮನೆ ಹಾಗೆ ತಿನ್ನೋಣ ಅಂತ. ಓ, ಸುಮ್ಮನೆ ಹಾಗೆ ತಿನ್ನೋಣ ಅಂತ ಇಟ್ಕೊಂಬಂದಿದ್ದಾ? ಏಕೆ, ಒಂದು ಬಟ್ಟೆ ಅಂಗಡಿನಲ್ಲಿ ಕೆಲಸ ಸಿಕ್ಕಿರ್ಬೇಕಲ್ಲ, ಆ ಖುಷಿಗೆ ತಂದಿದ್ದೀನಿ ಅಂತ ಹೇಳಿದ್ರೆ ನಾನೇನು ಬೇಡ ಅಂತ ಹೇಳ್ತೀನಾ? ಮಾವ, ಅದು ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾಕೆ, ನೀವೇನು ಹೇಳಲಿಲ್ಲ ಅಂತಂದ್ರೆ ನನಗೇನು ವಿಷಯ ಗೊತ್ತಾಗಲ್ಲ ಅಂತನಾ? ಅಲ್ಲ ಲಕ್ಷ್ಮು, ನಿನಗೂ ಏನು ಹೇಳಬೇಕು ಅಂತ ಅನ್ನಿಸ್ತಿಲ್ವಾ? ಅದು ಅಣ್ಣ, ಅದು ಏನಾಯ್ತು ಅಂದ್ರೆ ಹೇಳಿ, ಇವಾಗ್ಲಾದ್ರೂ ಹೇಳಿ ಏನಾಯ್ತು ಅಂತ.